ಸಮಯವು ನಮಗೆ ತಿಳಿದಿರುವಂತೆ ಒಂದು ನದಿ ಸ್ಥಿರ, ಪಟ್ಟುಬಿಡದ ಮತ್ತು ಸಾಮಾನ್ಯವಾಗಿ ಲಘುವಾಗಿ ತೆಗೆದುಕೊಳ್ಳಲಾಗಿದೆ. ಆದರೆ ಅದ್ಭುತಗಳ ಸಣ್ಣ ಗಲಭೆಯ ಮಾರುಕಟ್ಟೆಯಲ್ಲಿ ಅಮೀನ್ ಎಂಬ ಮಗು ಅದರ ಹರಿವನ್ನು ಬಗ್ಗಿಸುವ ಮಾರ್ಗವನ್ನು ಕಂಡುಹಿಡಿದಿದೆ. ಇದು ಒಂದು ಕತೆ, ಹಾರೈಕೆ, ಸಮಯದ ಬೆಲೆ ಮತ್ತು ನಮ್ಮನ್ನು ಜಗತ್ತಿಗೆ ಬಂಧಿಸುವ ಪ್ರೀತಿ. ವಿಚಿತ್ರವಾದ ಮಾರಾಟಗಾರರು ಮತ್ತು ವಿಚಿತ್ರ ಸಾಮಾನುಗಳಿಂದ ತುಂಬಿದ ಉತ್ಸಾಹಭರಿತ ಪಾರಮಾರ್ಥಿಕ ಮಾರುಕಟ್ಟೆ. ಮಿನುಗುವ ಟ್ರಿಂಕೆಟ್ಗಳಿಂದ ಅಲಂಕರಿಸಲ್ಪಟ್ಟ ಮಳಿಗೆಗಳು, ಮೇಲೆ ತೇಲುತ್ತಿರುವ ನಿಗೂಢ ದೀಪಗಳು ಮತ್ತು ಅಪರಿಚಿತ ಭಾಷೆಗಳಲ್ಲಿ ಒಟಗುಟ್ಟುವಿಕೆಯ ಗುಂಗು. ಒಂದು ತಂಪಾದ ಶರತ್ಕಾಲದ ಮಧ್ಯಾಹ್ನ ಅಮೀನ್, 10ರ ವಿಶಾಲ ಕಣ್ಣಿನ ಮಗು, ವಿಚಿತ್ರಗಳ ಮಾರುಕಟ್ಟೆಗೆ ಅಲೆದಾಡಿತು. ಇದು ಅವರ ಮೊದಲ ಭೇಟಿಯಲ್ಲ, ಆದರೆ ಇಂದು ಏನೋ ವಿಭಿನ್ನವಾಗಿತ್ತು. ಅವನು ಆಟಿಕೆಗಳು ಅಥವಾ ಸಿಹಿತಿಂಡಿಗಳನ್ನು ಹುಡುಕುತ್ತಿರಲಿಲ್ಲ, ಅವನು ಭರವಸೆಯನ್ನು ಹುಡುಕುತ್ತಿದ್ದನು. ಅಮೀನ್ ನಾಣ್ಯಗಳ ಸಣ್ಣ ಚೀಲವನ್ನು ಹಿಡಿದುಕೊಂಡು ಸ್ಟಾಲ್ಗಳತ್ತ ಕಣ್ಣು ಹಾಯಿಸುತ್ತಾನೆ. ಅವನ ಮುಖ ಮಂದವಾಗಿದೆ. ಒಂದು ವಾರದ ಹಿಂದೆ ಅಮೀನ್ನ ಪ್ರಪಂಚವು ಛಿದ್ರವಾಗಿತ್ತು. ಅವರ ತಾಯಿ, ಅವರ ಆಂಕರ್ ಮತ್ತು ಅವರ ಮನೆಯ ಹೃದಯ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ದರು. ವೈದ್ಯರು ಸ್ವಲ್ಪವೇ ಮಾಡಬಲ್ಲರು, ಮತ್ತು ಸಮಯವು ಅವನು ಹಿಡಿದಿಟ್ಟುಕೊಳ್ಳುವುದಕ್ಕಿಂತ ವೇಗವಾಗಿ ಜಾರಿಕೊಳ್ಳುತ್ತಿರುವಂತೆ ತೋರುತ್ತಿತ್ತು. ಅಮೀನ್ ವಿಚಿತ್ರವಾದ ಕಲಾಕೃತಿಗಳೊಂದಿಗೆ ಜೋಡಿಸಲಾದ ಕಪಾಟಿನೊಂದಿಗೆ ಮಂದವಾಗಿ ಬೆಳಗಿದ ಅಂಗಡಿಯನ್ನು ನೋಡುತ್ತಾನೆ. ಅಮೀನ್ನ ನೋಟವು ಚಿನ್ನದ ಮರಳು ಗಡಿಯಾರದ ಮೇಲೆ ಬೀಗ ಹಾಕುತ್ತದೆ, ಅದರ ಮರಳು ನಕ್ಷತ್ರದ ಧೂಳಿನಂತೆ ಹೊಳೆಯುತ್ತದೆ. ಮಾರಾಟಗಾರ, ಸೈಸ್, ನಿನ್ನ ಕಣ್ಣು ಚೆನ್ನಾಗಿದೆ ಮಗು. ಅದು ಸಮಯಪಾಲಕರ ಮರಳು ಗಡಿಯಾರ. ಇದು ಒಂದೇ ಆಸೆಯನ್ನು ನೀಡುತ್ತದೆ, ಆದರೆ ಸ್ವಲ್ಪ ಸಮಯದವರೆಗೆ ಮಾತ್ರ. ಅಮೀನ್ ಮೃದುವಾಗಿ ಕೇಳುತ್ತಾನೆ, ಇದು ಹೇಗೆ ಕೆಲಸ ಮಾಡುತ್ತದೆ? ಮಾರಾಟಗಾರ, ಹತ್ತಿರಕ್ಕೆ ಒಲವು ಹೇಳುತ್ತಾರೆ. ಅದನ್ನು ತಿರುಗಿಸಿ ನಿಮ್ಮ ಆಸೆಯನ್ನು ಮಾಡಿ ಮತ್ತು ಸಮಯವು ನಿಮ್ಮ ಆಸೆಗೆ ಬದಲಾಗುತ್ತದೆ. ಆದರೆ ಹುಷಾರಾಗಿರಿ ಮಗು, ಸಮಯವು ಆಟವಾಡುವ ವಿಷಯವಲ್ಲ. ಅಮೀನ್ನ ನಡುಗುವ ಕೈಗಳು ಮರಳು ಗಡಿಯಾರಕ್ಕೆ ಬದಲಾಗಿ ಅವನ ನಾಣ್ಯಗಳ ಚೀಲವನ್ನು ನೀಡುತ್ತವೆ. ಹತಾಶೆಯು ಆಗಾಗ್ಗೆ ನಮ್ಮನ್ನು ಎಚ್ಚರಿಕೆಗಳಿಗೆ ಕುರುಡನನ್ನಾಗಿ ಮಾಡುತ್ತದೆ. ಅಮೀನ್ ಮಾರಾಟಗಾರರ ಎಚ್ಚರಿಕೆಯನ್ನು ಕೇಳಲಿಲ್ಲ, ಅಥವಾ ಬಹುಶಃ ಅವರು ಬೇಡವೆಂದು ನಿರ್ಧರಿಸಿದ್ದಾರೆ. ಅಮೀನ್ ತನ್ನ ತಾಯಿಯ ಹಾಸಿಗೆಯ ಪಕ್ಕದಲ್ಲಿ ಕುಳಿತಿದ್ದಾನೆ, ಅವನ ಮಡಿಲಲ್ಲಿರುವ ಮರಳು ಗಡಿಯಾರ. ಅವಳ ಉಸಿರಾಟವೂ ಆಳವಿಲ್ಲ, ಅವಳ ಮುಖವೂ ತೆಳುವಾಗಿದೆ. ಅಮೀನ್, ಪಿಸುಗುಟ್ಟುವಿಕೆ, ಕಣ್ಣೀರಿನ ಕಣ್ಣುಗಳು, ನನಗೆ ನಿಮ್ಮೊಂದಿಗೆ ಹೆಚ್ಚು ಸಮಯ ಬೇಕು. ಅವನು ಮರಳು ಗಡಿಯಾರವನ್ನು ತಿರುಗಿಸುತ್ತಾನೆ. ಹೊಳೆಯುವ ಮರಳು ಬೀಳಲು ಪ್ರಾರಂಭಿಸುತ್ತದೆ ಮತ್ತು ಮಸುಕಾದ ಹೊಳಪು ಕೋಣೆಯನ್ನು ತುಂಬುತ್ತದೆ. ಒಂದು ಪಿಸುಮಾತಿನ ಆಶಯದೊಂದಿಗೆ ಸಮಯವು ನಿಧಾನವಾಗತೊಡಗಿತು. ಅಮೀನ್ನ ಕಿಟಕಿಯ ಹೊರಗಿನ ಪ್ರಪಂಚವು ಮಸುಕಾಗಿದೆ, ಅದರ ಅಂಚುಗಳು ಮೃದು ಮತ್ತು ಅತಿವಾಸ್ತವಿಕವಾಗಿದೆ. ಎಲ್ಲವೂ ಅಸ್ವಾಭಾವಿಕ ಕ್ರಾಲ್ಗೆ ನಿಧಾನಗೊಂಡಿದೆ. ಗಡಿಯಾರದ ಮಚ್ಚೆ, ಪರದೆಗಳ ಸದ್ದು, ಅವನ ತಾಯಿಯ ಶ್ರಮದ ಉಸಿರು ಕೂಡ. ಅವಳ ಉಸಿರು ಸ್ಥಿರವಾಗಿರುವುದನ್ನು ನೋಡಿ ಅಮೀನ್ ನಗುತ್ತಾಳೆ. ಮೊದಲಿಗೆ ಅಮೀನ್ನ ಆಸೆಯನ್ನು ಈಡೇರಿಸಿದಂತೆ ತೋರುತ್ತಿತ್ತು. ಅವನ ತಾಯಿಯೊಂದಿಗಿನ ಕ್ಷಣಗಳು ಅಂತ್ಯವಿಲ್ಲದೆ ವಿಸ್ತರಿಸಿದವು, ಪ್ರತಿ ಸೆಕೆಂಡಿಗೆ ಉಡುಗೊರೆಯಾಗಿ. ಅಮೀನ್ ತನ್ನ ತಾಯಿಯೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾನೆ, ಆದರೆ ಅವಳ ಕಣ್ಣುಗಳು ಮುಚ್ಚಲ್ಪಟ್ಟಿವೆ. ಹೊರಗೆ ಜಗತ್ತು ವಿರೂಪಗೊಂಡಿದೆ, ಗುರುತಿಸಲಾಗುವುದಿಲ್ಲ. ಅಮೀನ್ ಚಿಂತೆ ಕೇಳುತ್ತಾನೆ, ಅಮ್ಮ, ನೀನು ನನ್ನ ಮಾತು ಕೇಳುತ್ತೀಯಾ? ಆದರೆ ಸಮಯ ಪ್ರೀತಿಯಂತೆ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿಲ್ಲ. ಒಬ್ಬರ ಹರಿವನ್ನು ನಿಧಾನಗೊಳಿಸುವುದು ಎಂದರೆ
ಅದನ್ನು ಪ್ರಪಂಚದಿಂದ ಬೇರ್ಪಡಿಸುವುದು. ಅಮೀನ್ ಸುತ್ತಲೂ ನೋಡುತ್ತಾನೆ. ಅವನ ಮನೆಯು ಅಂತ್ಯವಿಲ್ಲದ ಖಾಲಿ ಜಾಗದಿಂದ ಬದಲಾಯಿಸಲ್ಪಟ್ಟಿದೆ. ಅಮೀನ್ ಗಾಬರಿ ಕೇಳುತ್ತಾನೆ, ನಾನು ಎಲ್ಲಿದ್ದೇನೆ? ಏನಾಗುತ್ತಿದೆ? ಈಗ ಬಹುತೇಕ ಖಾಲಿಯಾಗಿರುವ ಮರಳು ಗಡಿಯಾರವು ಅವನ ಬಯಕೆಯ ಸತ್ಯವನ್ನು ಬಹಿರಂಗಪಡಿಸಿತು. ಅವರು ಸಮಯದ ನದಿಯನ್ನು ವಿರಾಮಗೊಳಿಸಿದ್ದರು, ಆದರೆ ಹಾಗೆ ಮಾಡುವ ಮೂಲಕ ಅವರು ಅದರ ಹರಿವಿನಿಂದ ಹೊರಗುಳಿದ ಹರಿವನ್ನು ಸಂಪೂರ್ಣವಾಗಿ ಬದಲಾಯಿಸಿದರು. ಅಮೀನ್ ಮರಳು ಗಡಿಯಾರವನ್ನು ಹಿಡಿದಿದ್ದಾನೆ. ಅವನ ಮುಖದ ಮೇಲೆ ಕಣ್ಣೀರು ಹರಿಯುತ್ತದೆ. ಅಮೀನ್ ಅಳುತ್ತಾ ಹೇಳುತ್ತಾರೆ, ನಾನು ಇದನ್ನು ಉದ್ದೇಶಿಸಿಲ್ಲ. ನಾನು ನನ್ನ ತಾಯಿಯೊಂದಿಗೆ ಹೆಚ್ಚು ಸಮಯವನ್ನು ಬಯಸುತ್ತೇನೆ. ಮರಳಿನ ಕೊನೆಯ ಕಣವೂ ಬೀಳುತ್ತದೆ ಮತ್ತು ಹೊಳಪು ಮಸುಕಾಗುತ್ತದೆ. ಅಮೀನ್ ತನ್ನ ತಾಯಿಯ ಪಕ್ಕದಲ್ಲಿ ಎಚ್ಚರಗೊಳ್ಳುತ್ತಾನೆ. ಮರಳು ಗಡಿಯಾರವು ಒಡೆದು ಖಾಲಿಯಾಗಿದೆ. ಸಮಯವು ತನ್ನ ಹಾದಿಯನ್ನು ಪುನರಾರಂಭಿಸಿತು. ಮರಳು ಗಡಿಯಾರವು ಈಗ ನಿರ್ಜೀವ ಅವಶೇಷವಾಗಿದೆ. ಆದರೆ ಏನೋ ವಿಭಿನ್ನವಾಗಿತ್ತು. ಅವನ ತಾಯಿ ಕಲಕುತ್ತಾಳೆ ಮತ್ತು ದುರ್ಬಲವಾಗಿ ತನ್ನ ಕಣ್ಣುಗಳನ್ನು ತೆರೆಯುತ್ತಾಳೆ. ಅವಳ ನೋಟವು ಅಮೀನ್ನನ್ನು ಭೇಟಿ ಮಾಡುತ್ತದೆ. ತಾಯಿ ಮಂದವಾಗಿ ನಗುತ್ತಾ ಹೇಳುತ್ತಾರೆ, ಆಮೀನ್, ನೀವು ಇಲ್ಲಿದ್ದೀರಿ. ಅಮೀನ್ ಅವಳ ಕೈಯನ್ನು ಹಿಡಿದನು. ಅವನ ಕಣ್ಣೀರು ಈಗ ಕೃತಜ್ಞತೆಯಿಂದ. ಅಮೀನ್ ಪಿಸುಗುಟ್ಟುವಿಕೆ, ನಾನು ಇಲ್ಲಿದ್ದೇನೆ ತಾಯಿ, ನಾನು ಇಲ್ಲಿದ್ದೇನೆ. ಮಾರುಕಟ್ಟೆ. ತಿಂಗಳ ನಂತರ ಅಮೀನ್ ಮಾರ್ಕೆಟ್ ಆಫ್ ಆಡಿಟೀಸ್ ಮೂಲಕ ನಡೆಯುತ್ತಾನೆ. ಮರಳು ಗಡಿಯಾರವು ಮಾರಾಟಗಾರರ ಕಪಾಟಿನಲ್ಲಿ ಉಳಿದಿದೆ. ಸಮಯವನ್ನು ಸಂಗ್ರಹಿಸಲು ಅಥವಾ ವಿರಾಮಗೊಳಿಸಲು ಅಲ್ಲ ಎಂದು ಅಮೀನ್ ಕಲಿತರು, ಆದರೆ ಸಂಪೂರ್ಣವಾಗಿ, ಆಳವಾಗಿ ಮತ್ತು ನಾವು ಪ್ರೀತಿಸುವವರೊಂದಿಗೆ ವಾಸಿಸುತ್ತಿದ್ದರು. ಕಲಿಯಲು ಪಾಠ. ಸಮಯದ ಮೌಲ್ಯವು ಅದರ ಉದ್ದದಲ್ಲಿಲ್ಲ, ಆದರೆ ಅದರ ಆಳದಲ್ಲಿದೆ. ಪ್ರೀತಿಯು ಪ್ರತಿ ಕ್ಷಣಿಕ ಕ್ಷಣವನ್ನು ಶಾಶ್ವತವಾಗಿಸುತ್ತದೆ. ನಿಮ್ಮ ಕ್ಷಣಗಳನ್ನು ಜೀವಿಸಿ. ಅವುಗಳನ್ನು ಹಿಗ್ಗಿಸಲು ಪ್ರಯತ್ನಿಸುವುದನ್ನು ವ್ಯರ್ಥ ಮಾಡಬೇಡಿ.